ರಾಜ್ಯದಲ್ಲಿ 22 ಸೀಟು ಗೆಲ್ತೀವಿ ಅಂತ ಬಿಎಸ್ವೈ ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯದಲ್ಲಿ 22 ಸೀಟ್ ಗೆಲ್ತೀವಿ ಎಂಬ ಬಿಎಸ್ವೈ ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಯಡಿಯೂರಪ್ಪನ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಯಡಿಯೂರಪ್ಪನಿಗೆ ದಿವ್ಯ ಜ್ಞಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಡಿಯೂರಪ್ಪ ಯಾವಾಗಲೂ ಬರೀ ಬುರುಡೆ ಬಿಡ್ತಾನೆ. ಕಲಬುರಗಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂದ್ರು. ಆಯ್ತಾ, ದುರಹಂಕಾರದ ಮಾತಾಡೋದು ಯಡಿಯೂರಪ್ಪ ಬಿಡ್ಬೇಕು ಫಸ್ಟ್. ಕಲಬುರಗಿ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪನ ದಿವ್ಯ ಜ್ಞಾನ ಇದೆಯನ್ರಿ? ಸರ್ಕಾರ ಕೆಡುತ್ತೀವಿ ಅಂತ ಮಡಿಯಕ್ಕಾಗಲಿಲ್ಲ. ಯಡಿಯೂರಪ್ಪ ಸುಮ್ಮನೆ ಬುರುಡೆ ಹೊಡಿತಾನೆ. ಯಡಿಯೂರಪ್ಪನಿಗೆ ಏನಾದ್ರು ದಿವ್ಯ ಜ್ಞಾನ ಇದೆಯಾ? ಯಡಿಯೂರಪ್ಪನ ದಿವ್ಯ ಜ್ಞಾನ ಇದೆಯನ್ರಿ? ಸರ್ಕಾರ ಕೆಡುತ್ತೀವಿ ಅಂತ ಮಡಿಯಕ್ಕಾಗಲಿಲ್ಲ. ಯಡಿಯೂರಪ್ಪ ಸುಮ್ಮನೆ ಬುರುಡೆ ಹೊಡಿತಾನೆ. ಯಡಿಯೂರಪ್ಪನಿಗೆ ಏನಾದ್ರು ದಿವ್ಯ ಜ್ಞಾನ ಇದೆಯಾ? ಯಡಿಯೂರಪ್ಪನ ದಿವ್ಯ ಜ್ಞಾನ ಇದೆಯನ್ರಿ? ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ರಾಜ್ಯದಲ್ಲಿ 22 ಸೀಟ್ ಗೆಲ್ತೀವಿ ಅಂತ ಬಿಎಸ್ವೈ ಹೇಳಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು? ದಿವ್ಯಾ, ಏನು ಕಲಬುರಗಿ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಇಂದು ಮಲ್ಲಿಕಾರ್ಜುನ ಖರ್ಗೆ ಪರವಾಗಿ ಪ್ರಚಾರಕ್ಕೆ ಬಂದಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಅಂತ ಹೇಳಿದ್ರೆ, ಇನ್ನು ಯಡಿಯೂರಪ್ಪನವರು ನಿನ್ನೆ ಕಲಬುರಗಿಯ ಲಿಂಗಾಯತ ಸಮಾವೇಶದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ರಾಜ್ಯದಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ, ಮಂಡ್ಯ ಮತ್ತು ಕಲಬುರಗಿ ಸೇರಿದಂತೆ ರಾಜ್ಯದ 28 ಕ್ಷೇತ್ರಗಳ ಪೈಕಿ ನಾವು 22 ಸೀಟ್ ನಾವು ಗೆಲ್ತೇವೆ. ಇದಕ್ಕಾಗಿ ನಾನು ರಕ್ತದಲ್ಲಿ ಕೂಡ ಬರೆದು ಕೊಡ್ತೇನೆ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ಆ ಮಾತಿಗೆ ರಿಯಾಕ್ಟ್ ಮಾಡಿದಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪಗೆ ಆತರ ಹೇಳೋದಕ್ಕೆ ಏನಾದ್ರೂ ದಿವ್ಯ ಜ್ಞಾನ ಇದೆಯಾ? ಮುಂದೆ ಹೀಗೆ ಆಗತ್ತೆ ಹಾಗೆ ಆಗತ್ತೆ ಹೇಳ್ತಾರೆ. ಇಂಥ ಬುರುಡೆ ಮಾತಾಡೋದನ್ನ ಮೊದಲು ಯಡಿಯೂರಪ್ಪ ಬಿಡ್ಲಿ. ಇದೇ ಹಲವಾರು ಬಾರಿ ಸರ್ಕಾರ ಬೀಳುತ್ತೆ ಅಂತ ಹೇಳಿ ಈ ತರ ಮಾತಾಡಿದ್ದಾರೆ. ಆ ಮಾತಿಗೆ ನಾವೆಲ್ಲ ಬೆಲೆ ಕೊಡಕ್ ಆಗಲ್ಲ ಅಂತ ಹೇಳಿ ಹೇಳಿದ್ರು ದಿವ್ಯಾ. ಓಕೆ, ಗೋಪಾಲ್ ಕುಲಕರ್ಣಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.